ಕ್ರಿಸ್ತ ನಾಮದಲ್ಲಿ ತಂದೆ ನಿಮ್ಮ ಮಕ್ಕಳಾಗಿ ನಮ್ಮೆಲ್ಲರನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ ತಂದೆಯೇ. ಈ ದಿನ ನಮ್ಮೆಲ್ಲರ ಜೀವಿತದಲ್ಲಿ ಬೆಳಕಾಗಿ ಹುಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ನಾವು ಉಳಿದಿರುವುದು ನಿಮ್ಮ ಕರುಣೆಯಿಂದ ದೇವರೇ. ನಿಮ್ಮ ಕೃಪೆ ವರಗಳು ದಿನ ದಿನ ಹೊಸದಾಗಿ ನಮ್ಮ ಮೇಲೆ ತೋರಿಸಿದ್ದಕ್ಕಾಗಿ ಸ್ತೋತ್ರ ಪ್ರಭು. ಪ್ರಾರ್ಥನೆ ಮಾಡಲು ಅನಿಲ ಅವ್ರ ಕುಟುಂಬದಲ್ಲಿ ನಮ್ಮೆಲ್ಲರನ್ನು ಸೇರಿಸಿದ್ದಕ್ಕಾಗಿ ಸ್ತೋತ್ರ ಪ್ರಭು. ಸಕುಬಾಯಿ ಅವ್ರ ಕುಟುಂಬಕ್ಕಾಗಿ ಸ್ತೋತ್ರ, ಅವ್ರ ಮಕ್ಕಳಿಗಾಗಿ ಸ್ತೋತ್ರ, ಚಿರಂಜೀವಿ ಸಣ್ಣ ಮಗಾಗಿ ಸ್ತೋತ್ರ, ಅನ್ಯ ಕಿರಣಗಾಗಿ ಸ್ತೋತ್ರ, ಅಜಿತ್ಗಾಗಿ ಸ್ತೋತ್ರ, ಅವ್ರ ಈ ಊರಿಗಾಗಿ ಸ್ತೋತ್ರ ಪ್ರಭು. ಸಿರುವಾಳ ಪ್ರಾಂತ್ಯಕ್ಕಾಗಿ ಸ್ತೋತ್ರ ದೇವ. ನಿಮ್ಮ ಮಕ್ಕಳನ್ನು ಅನೇಕ ಕಾಲದಿಂದ ಇಲ್ಲಿ ವಾಸಿಸುವಂತೆ ಆರೋಗ್ಯದಿಂದ, ಸಂತೋಷದಿಂದ, ಎಲ್ಲ ಅಪಘಾತಗಳಿಂದ, ಸೈತಾನೆಲ್ಲ ಬಂಧನಗಳಿಂದ ನಿಮ್ಮ ಮಕ್ಕಳನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಇಂದು ಕೂಡ ನಿಮ್ಮ ಸ್ತುತಿಸುವಂತೆ ನಿಮ್ಮ ಮನೆಯಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ಮುಂದೆ ಕೂಡ ದೇವ ಪರಲೋಕ ಸೇರುವವರೆಗೂ, ನಿತ್ಯ ಜೀವ ಸೇರುವವರೆಗೂ ಸೈತಾನನ್ನು, ಲೋಕವನ್ನು, ಶರೀರವನ್ನು, ಮರಣವನ್ನು, ಭಯವನ್ನು ಮೆಟ್ಟಿ ನಿತ್ಯ ಆನಂದದ ಆ ಬೆಳಕಿನ ಲೋಕವನ್ನು ನಾವೆಲ್ಲರೂ ಸೇರುವವರೆಗೂ ತಂದೆ ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನು ತುಂಬಿಸುತ್ತಾ ಮುದ್ರಿಸುತ್ತಾ ಬರಬೇಕೆಂದು ಮುಂದೆ ನಾವು ಮಾಡಲಿರುವ ಆರಾಧನೆ ವಾಕ್ಯ ನಿಮ್ಮ ಪವಿತ್ರ ನಾಮದಲ್ಲಿ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸುವಂತೆ, ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಮಾರ್ಪಡುವಂತೆ ಅನುಗ್ರಹಿಸಬೇಕೆಂದು ಮರಣಗಿದ್ದ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ತಂದೆ, ಆಮೇಲೆ. ಒಂದು ಹಾಡಾಡಲು ಎಲ್ಲರೂ ಎಷ್ಟು ನಮಗೆ ಸಾಧ್ಯ ಆದರೆ ಅಷ್ಟು ಕಟ್ಟಿ ಮಾಡಬೇಕು. ದೇವರು ನಾವು ಕೂಗೋದಕ್ಕಿಂತ ದೊಡ್ಡದಂತ ನಮ್ಮ ಶಕ್ತಿಯನ್ನೆಲ್ಲ ಬಳಸ್ಬೇಕಂತ ಸ್ತುತಿಸುವಾಗ ನಮ್ಮ ಶಕ್ತಿಯನ್ನೆಲ್ಲ ಬಳಸ್ಬೇಕು. ನಾವು ಸಿಟ್ಟು ಬಂದಾಗ ಎಷ್ಟು ಹೆಂಗೆ ಬಳಸ್ತೀವಿ, ಅದೇ ಕೋಪ ಬಂದಾಗ ಎಷ್ಟು ಬಳಸ್ತೀವಿ. ದೇವ್ರ ಮ್ಯಾಗೆ ಸಿಟ್ಟು ಬಂದಾಗ ದೇವ್ರಿಗೆ ಸದ್ದು ಬಿಡಂಗ ನಾವು. ಅದೇ ಮೊದಲು ಸಿಗತ್ತ ದೇವರೇ, ಹೌದಿಲ್ಲ? ರೈಟ್. ಹಾಡು ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನೂ ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೆವ್ವಗಳು ಓಡುತ್ತೆ, ನೋವು ನೀಗುತ್ತೆ. ದೆವ್ವಗಳು ಓಡುತ್ತೆ, ನೋವು ನೀಗುತ್ತೆ. ಪಾಪಗಳು ಹಾರಿ ಹೋಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತಿದೆ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ನಂಬಿಕೆ ಮಾತ್ರವೇ ಇದ್ದರೆ ಸಾಕು, ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು. ದೇವರ ಮಹಿಮೆಯ ಕಾಣುವೆವು, ದೇವರ ಮಹಿಮೆಯ ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಗುಣಪಡಿಸುವ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಮುರಿದು ಹಾಕುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ
ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸುವೆವು. ಈ ಲೋಕವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಸೈತಾನ ಶಕ್ತಿಯೋ ಪಾಪದ ಜೀವಿತವೋ ಈಗಲೇ ನನ್ನೇಸು ಹೊಡೆದು ಹಾಕುವ. ಸೈತಾನನ ಶಕ್ತಿಯೋ ಪಾಪದ ಜೀವಿತವು ಈಗಲೇ ನನ್ನೇಸು ಹೊಡೆದು ಹಾಕುವ. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತಿದೆ. ಕ್ರಿಸ್ತ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಲ್ಲಿ ನಡೆಯುತ್ತಿದೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ. ಶಾಪಗಳು ಹಾರಿ ಹೋಗುತ್ತೆ. ಶಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ನೋಡು, ಈ ಹಾಡಿನಲ್ಲಿ ಏನ್ ಕೇಳಿದ್ವಿ ನಾವು? ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯೇಸು ಕ್ರಿಸ್ತ ನಿನ್ನೆ ಇಂದು ನಿರಂತರ ಏಕರೀತಿಯಾಗ್ಯಾನ. ದೇವ್ರ ಸೇಮ್ ಇರ್ತಾನಂತ ನಮ್ಮನ್ನ ಬದಲಾಗಂತ ಹೇಳ್ತಾನ. ದೇವ್ರ ಬದಲಾಗಕ್ಕೆ ಏನೇನತ್ತ ಮನುಷ್ಯ ಏನೇನ ಕೆಟ್ಟ ಹ್ಯಾಬಿಟ್ಗಳಿದಾವ, ಏನೇನ ಆತಗೆ ಏನು ಸಾಲ ಮಾಡ್ಯಾನ, ಅವರೆಲ್ಲೊಂದು ಇವರೆಲ್ಲೊಂದು ಮಾತಾಡ ಸೃಷ್ಟಿಕರ್ತಾರ. ಆತನ ಹೆಸರೇನು? ಅದ್ಭುತ ಸ್ವರೂಪನು. ಆತ ಎಲ್ಲೆಲ್ಲಿ ಕದಲ್ತಾನ ಅದ್ಭುತನೇ. ಆತ ಹುಟ್ಟಿದ್ದು ಅದ್ಭುತ, ಸ್ವರ್ಗ ಸಿಂಹಾಸನ ಬಿಟ್ಟು ಬಂದಿದ್ದು ಅದ್ಭುತ. ದೇವರು ಸಿಂಹಾಸನ ಬಿಟ್ಟು ಬಂದನಂತ ಯಾರ ಸಲಹೆಗೆ? ಮಾಂಸಾಕಾರದಲ್ಲಿರೋ ಪಾಪದಾಗಿರುವ, ಭಯದಾಗಿರುವ, ಸೈತಾನದ ಜುಟ್ಟದಾಗಿರುವ, ಇವತ್ತು ಎಲ್ಲೋ ನಾಳೆ ಸಾಯ್ತೀನಿ ಕೆಟ್ಟವರಿಗೋಸ್ಕರ ಒಳ್ಳೆ ದೇವರು ಪಾಪ ಆಕಾರದಲ್ಲಿ ಶಾಪ ಸ್ವಭಾವದಲ್ಲಿ ಬಂದಂತ ಶಿಲ್ವೆ ಮೇಲೆ ಯಾರನ್ನ ಸಾಯಿಸ್ತಿದ್ರಂತವ? ಕೆಟ್ಟ ದರೋಡೆಗಾರನ, ವಿಚಾರಿಗಳನ್ನ, ಕೊಲೆಗಾರನ, ಮಾಟಮಂತ್ರಗಾರನ, ಒಟ್ಟು ಸಮಾಜಕ್ಕೆ ಅಪಾಯಕಾರಿ ಇರೋರು, ಕುಟುಂಬಕ್ಕೆ ಅಪಾಯಕಾರಿ ಇರೋರು, ದೇಶಕ್ಕೆ ಅಪಾಯಕಾರಿ ಇರೋರನ್ನ ಶಿಲ್ಬೆ ಮ್ಯಾಗ ಹೊಡೆದು ಸಾಯಿಸಿದ್ರು. ದೊಡ್ಡ ದೊಡ್ಡ ದರೋಡೆಗಾರನ ದಾರಿಯಾಗಿ ನಿಂದಿರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೋದು, ಸಿಕ್ಕೋರು ಹೆಣ್ಮಕ್ಳು ಎತ್ಕೊಂಡು ಹೋಗೋದು, ಮಕ್ಕಳನ್ನ ಎತ್ಕೊಂಡು ಹೋಗೋದು, ಬಲಿ ಕೊಡೋದು. ಹಿಂಗೆ ಅಂದರೆ ಯೇಸುವಿನ ನಾಮದಲ್ಲಿ ಇನ್ನೂ ಅದ್ಭುತ ನಡೀತಾ ಅಂತ. ಏನು ಆತನ ನಾಮದಲ್ಲಿ ಅದ್ಭುತ? ಆತನ ಕಣ್ಣೀರಲ್ಲಿ ಸತ್ಯ ಅದ್ಭುತ, ಆತನ ಉಗುಳಿದ್ರ ಸತ್ಯ ಅದ್ಭುತ. ಒಬ್ಬತ್ತಿಗ ಕಣ್ಣು ಕುರುಡೆ ಇರ್ತಾನ, ಉಗುಳಿಕಿಸಿ ಮಣ್ಣು ತೆಗೆದು ಕಣ್ಣಿಗೆ ಅಂಟಿಸ್ತಾನ, ಹೋಗಿ ಸಿಲೋ ಎಂಬ ಕೊಳಕ್ಕೆ ಹೋಗಿ ತೊಳ್ಕಂತ ಹೇಳ್ತಾನೆ. ತೊಳ್ಕೊಂಡ್ಮ್ಯಾಗ ಆತಗ ಕಾಣಕತ್ತಾರ, ಆದ್ರೆ ಮರಗಳಂಗೆ ಕಾಣಕತ್ತಾರ ಜನ ಅಂತಾನೆ. ಮತ್ತೊಂದು ಸರಿ ಕಣ್ಣ ಕೈ ಇಡ್ತಾನೆ, ಇವಾಗ ಸ್ಪಷ್ಟ ಕಾಣ್ತಾವ. ಹೋಗು, ಊರಾಗ ಹೋಗ್ಬೇಡ, ನೀನು ಮನೆಗೆ ಹೋಗಂತ. ಊರಾಗ ಹೋಗ್ಬಾರ್ದು ಅಂತ. ಯಾಕಂದ್ರೆ ಊರಾಗ ಹೋದ್ರಿ ಅಂತ ನಿನ್ಗೆ ಕಣ್ಣು ಬಂದಿಲ್ಲ, ನಿಮ್ಗೆ ಯಾರು ಕೊಟ್ಟರು? ಅಂದರೆ ದೇವ್ರ ಗುಣ ಮಾಡಿದ್ದು ಬೇಕಿಲ್ಲ ಜನಕ್ಕೆ, ಡಾಕ್ಟರ್ ಗುಣ ಮಾಡೋದು ಬೇಕಾಗ್ಯದ. ಹೌದಿಲ್ಲ? ಇವತ್ತು ನಾವು ದೇವ್ರ ಗುಣ ಮಾಡ್ಬೇಕು ಅನ್ಕೊಂತೀವಿ ಭಾಳ ಸರಿ.
ಭಾಳ ಸರಿ ನನಗೆ ಜ್ವರ ಬಂದ್ರೆ ಮೆಡಿಕಲ್ ನೆನಪಾಗ್ತವೆ ಮಾಮೂಲಿ. ಅದು ಯಾರಿಗೆ? ದೇವ್ರು ನಂಬಿದವ್ರಿಗೆ, ಬೇರೆಯವ್ರಿಗೆ ಬಿಟ್ಬಿಟ್ಟು. ಅಂದರೆ ದೇವ್ರನ್ನೆಲ್ಲ ನಂಬ್ತಾರ, ನಿಜವಾದ ದೇವ್ರನ್ನ ನಂಬೋರು ಯಾರು? ಆಕಾಶ ಭೂಮಿಯನ್ನು ಅದರಲ್ಲಿರುವುದೆಲ್ಲ ತಯಾರು ಮಾಡಿದ ಯೇಸು ಕ್ರಿಸ್ತಲ್ಲ. ಅದೇ ಆತನ ಮುಖಾಂತರ ಎಲ್ಲ ಉಂಟಾಯಿತು, ಆತನಿಲ್ಲದೆ ಸೃಷ್ಟಿಯಲ್ಲಿ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವ ಇತ್ತಂತ, ಸಜ್ಜೀವ. ಅಂದರೆ ಎಲ್ಲರೂ ಬದುಕಕ್ಕೆ ಕಾರಣ ಆತನೇ. ಈಗ ಹೆಂಗ ಚಾರ್ಜಿಂಗ್ ಮಾಡ್ತೀವಿ, ಒಂದೇ ವೈರ್ ಇರ್ತದೆ, ಅನೇಕ ಮೊಬೈಲ್ ಚಾರ್ಜ್ ಮಾಡ್ಬೋದು. ಹೌದ್ರಿ? ಅಂದರೆ ಈ ಎಲ್ಲ ನಾವು ಬದುಕಿವಲ್ಲ, ದೇವರೇ ಕಾರಣ. ಆದಿ ಕಾಲದಾಗ ಮಣ್ಣು ತೆಗೆದು ಮತ್ತೊಂದು ಉಸಿರು ಹೋಗ್ಯಾನ. ಅದು ಬದುಕುವ ಪ್ರಾಣಿ ಆಯ್ತಂತ. ಯಾರು? ಆದಾಮ. ಮಣ್ಣಿನಿಂದ ಆದತ್ತ. ಫಸ್ಟ್ ಮನುಷ್ಯನ ಹೆಸರು ಆದಾಮ. ಆದಾಮ ಅಂದರೆ ಗ್ರೀಕ್ ಭಾಷೆದಾಗ ಆದಾಮ ಅಂದರೆ ಮಣ್ಣು ಅಂತ, ಮಣ್ಣಿನಿಂದ ಮಾಡಲ್ಪಟ್ಟವನು. ಉಸಿರು ಊದಿನ ಅಂತ ಮೂಗಿನಲ್ಲಿ ಊದಿದ್ರೆ ಬದುಕುವ ಪ್ರಾಣಿ ಆಯ್ತಂತ. ಮನುಷ್ಯ ಅಲ್ಲ ಅಂತ, ಮನುಷ್ಯನೇ ಆದರೆ ಪ್ರಾಣಿ ಸ್ವಭಾವ ಐತೆ. ಅದಕ್ಕೆ ಯೇಸುವಿನಲ್ಲಿ ಬರೋ ತನಕ ಹೆಂಗಿರ್ತೀವಿ ಅಂತ ನಾವು ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಇರ್ತೀವಿ. ಅದೇ ಆಫ್ ಅನಿಮಲ್ ಆಫ್ ಮ್ಯಾನ್. ಯೇಸುವಿನಲ್ಲಿ ಬರೋಣ ಆಫ್ ಮ್ಯಾನ್ ಆಫ್ ಗಾಡ್ ಅಂತ. ಏನು ಆಫ್ ಮ್ಯಾನ್? ಯೇಸು ಪ್ರಭು ಯಾಕೆ ಕರೆಯಕತ್ತಾನ ನಮ್ಮನ್ನು? ಮನುಷ್ಯರ ಕರೆಯಕತ್ತಾನ. ನಾವು ಅರ್ಧ ಪ್ರಾಣಿ ಸ್ವಭಾವ ಐತೆ. ಅದೇ ಮನ್ಯಾಗ ಒಂಥರ ಇರ್ತೀವಿ, ದೋಸ್ತರ ಜೊತೆಗೆ ಒಂಥರ. ಸೀಕ್ರೆಟ್ ಲೈಫ್ ಬೇರೆ ಇರ್ತದ, ಪರ್ಸನಲ್ ಅದೇ ಕುಟುಂಬ ಲೈಫ್ ಬೇರೆ ಇರ್ತದ. ಅದೇ ಅಪ್ಪ ಅಮ್ಮಂದ ಮುಂದೆ ಮಾತಾಡ್ತೀವಿ, ದೋಸ್ತ ಮಾಡ್ತೀವಿ. ನಮ್ಮೊಳಗೆ ನಮ್ಮನ್ನ ಮೋಸ ಮಾಡಿಕೆ ಇರ್ತಾರೆ ಒಬ್ಬೊಬ್ರು. ಅದೇ ಗೊತ್ತಿದ್ದು ಕುಡಿದ್ರೆ ಹಾಳಾತ ಅನ್ಸುತ್ತೆ, ಗೊತ್ತಿದ್ದು ಕುಡಿದ್ರೆ ಈಗ ಅಂದಲ್ಲ ಹೋಗೋದಲ್ಲ ಒಂದಿನ. ಹೌದಿಲ್ಲ? ಆದರೆ ಆ ತಂಬಾಕಾಗಲಿ ಸಿಗರೇಟ್ ಆಗಲಿ ಅದ್ರ ಮೇಲೆ ಬರ್ದಿರ್ತಾವೆ ಇಂಜುರಿಯಷ್ಟು ಹೆಲ್ತ್. ಹಾಂ, ತಂಬಾಕು ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಹೌದಿಲ್ಲ? ಅಂದರೆ ದೆವ್ವ ಏನು ಹೇಳ್ತಾನೋ ಇದು ಅಪಾಯ ಅಂತ ದೆವ್ವ ಹೇಳ್ತಾನೆ. ದೆವ್ವಕ್ಕೆ ಆಜ್ಞೆ ಮಾಡ್ಯಾನ ಏನಂದರೆ, ನೀನು ಅನಾವಶ್ಯಕ ಯಾರ ಮೇಲೆ ಕೈ ಹಾಕಬಾರ್ದು. ನಿಂದು ಸಾಮಾನು, ನಿಂದು ಬಂದೂಕುಗಳು ಅವರಲ್ಲಿ ಇದ್ರೆ ಅಷ್ಟೇ ಕೈ ಹಾಕಕ್ಕಾಯ್ತು. ಇವಾಗ ನಾವು ಸುಮ್ಕೆ ಪೊಲೀಸರು ಮನೆಗೆ ಬರ್ತಾರ, ಅಂದಾಗ ಬಂದ್ರೆ ಸದ್ಯ ನಾವು ಅಂಜ್ಕೊಂತೀವಿ. ಏನು ಮಾಡಿದ್ರೆ ಅಂಜ್ಕೊಂತೀವಿ, ಸುಮ್ಕೆ ಅಂಜ್ಕೊಂಬಾರ ಐದಾರು ಬಿಡು. ಆದ್ರೆ ಏನು ಮಾಡ್ಲಿಕ್ಕೆ ನೀನು ಏನು ಹಂಗಿಲ್ಲ. ಅದೇ ಅಂದರೆ ದೇವ್ರು ಏನಾಗತ್ತಾನ ಹಾಗಾಗಿ, ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನೂ ನಡೆಯುತ್ತೆ. ಯಾವಾಗ ನಡೀತದೆ ಅದ್ಭುತ? ಯಾವಾಗ ನಡೀಬೋದು? ಎಲ್ಲ ಸಮಯದಲ್ಲಿ ಎಲ್ಲ ನಂಬಿದಂಗೆಲ್ಲ ನಡೀತಾವೆ. ಅದು ಆತನ ಹೆಸರು ಅದ್ಭುತ. ದೆವ್ವಗಳು ಓಡಿ ಹೋಗ್ತಾವಂತ, ನೋವು ನೀಗುತ್ತೆ, ಪಾಪಗಳು. ನಾವು ಆಡಕತ್ತೀವಲ್ಲ, ಇದನ್ನ ಜೀರ್ಣ ಮಾಡಿಕ್ಬೇಕಂತ ದೇವ್ರು. ಏನು ಓದ್ತೀವಲ್ಲ ಜೀರ್ಣ ಮಾಡಿದ್ವಿ, ಊಟ ತಿಂತೀವಲ್ಲ ಅದನ್ನು ಜೀರ್ಣ ಮಾಡಿದ್ವಿ. ವಾಕಿಂಗ್ ಜಗ್ಗಜನಕ್ಕೆ ಜೀರ್ಣ ಹಂಗೆ. ಅವ್ರು ಊಟ ಮಾಡಿದರೆ ಒಂದು ಪ್ರಾಬ್ಲಮ್, ಮಾಡಲಿಕ್ಕೆ ಒಂದು ಪ್ರಾಬ್ಲಮ್. ಹೆಚ್ಚಿಗೆ ವಾಕಿಂಗ್ ಮಾಡಿದರೆ ಇನ್ನೊಂದು ಪ್ರಾಬ್ಲಮ್, ಕಡಿಮೆ ವಾಕಿಂಗ್ ಮಾಡಿದರೆ ಅದೊಂದು ಪ್ರಾಬ್ಲಮ್. ಅವ್ರ ಹೆಸರೇ ಪ್ರಾಬ್ಲಮ್. ಹಂಗ ನಮ್ಮ ದೇವ್ರ ಹೆಸರು ಅದ್ಭುತ. ಹೌದಿಲ್ಲ? ನಾವು ಸತ ಅದ್ರಾಗ ಇರ್ತೀವಿ, ಅಂದರೆ ಇವಾಗ ಮರ್ತೋಗಿ ಅಷ್ಟೇ. ನಾನು ಸತೆ ರಾತ್ರಿ ಊಟ ಮಾಡಿದರೆ ಮ್ಯಾಗ ಹಾಕ್ಬೇಕು 20 ರೌಂಡು. ಯಾಕಂದರೆ ಕೆಲವೊಂದು ಫಲ ಇರ್ತಾವೆ. ಅದೇ ಜೀವನ ಶಕ್ತಿ ಎಲ್ಲರಿಗೂ ಇದ್ದಂಗೆ. ಪ್ರಾರ್ಥನೆ ಮಾಡೋರು ಜಾಸ್ತಿ ತಿರುಗಾಡಂಗಿಲ್ಲ, ಡ್ಯೂಟಿ ಮಾಡೋರಿಗೆ ಪ್ರಾರ್ಥನೆ ಮಾಡೋಕ್ಕೆ ಜಾಸ್ತಿ ಆಗಂಗಿಲ್ಲ. ಹೌದು, ಈಗ ದೆವ್ವಗಳು ಓಡಿ ಹೋಗುತ್ತವೆ ಯಾರ ನಾಮದಲ್ಲಿ? ಏಸಪ್ಪ ನಾಮದಲ್ಲಿ. ಬೇರೆ ನಾಮದಲ್ಲಿ ಓದ್ತಾವ? ನಿಮ್ಮ ನಾಮದಲ್ಲಿ ಓದ್ತಾವ? ನಿಮ್ಮ ನಾಮದಲ್ಲಿ ಇವತ್ತಾನು ಟ್ರೈ ಮಾಡು. ಅಜಿತ್ ನಾಮದಲ್ಲಿ ಅದು ದೆವ್ವ ಗುರಿಯೇ ಬರಂಗಿಲ್ಲ. ಅದು ಕಿರಣ್ ನಾಮದಲ್ಲಿ ಕಿರಣ್ ಅಂಕೇಶಿ ರಾತ್ರಿ ಬರ್ತಾನಂತ, ಕಿರಣ ಇರ್ತಾವಂತ. ಹೌದಿಲ್ಲ? ಸಕ್ರಿಬಾಯಿ ಅವರಾದ್ರೆ ಸಾಕಿ ಸಹಸ ಬೇಡ ಅಂತ. ಹೌದಿಲ್ಲ? ಯಾಕಂದ್ರೆ ನಾವು ಎಷ್ಟು ಅಂದ್ರೆ ಹಂಗ ಸುಮ್ಗೆಲ್ಲ ನಾವು ಹೇಳೋದು. ನಾವು ಯಾರಂತ ದೇವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಹೌದಿಲ್ಲ? ಮತ್ತು ಯೇಸು ಪ್ರಭು ನಂಬ್ಯಾರ. ಯೇಸು ಪ್ರಭು ಅಂದರೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಒಂದೇ ಹೆಸರು. ಆ ಹೆಸರಿನಿಂದ ಒಂದೇ ಮಾತ್ರ ದೆವ್ವಗಳು ನಡಗುತ್ತಾವಂತ, ಭಯಪಡ್ತಾವಂತ. ದೆವ್ವಗಳಿಗೆ ಗೊತ್ತಂತ ಒಬ್ಬೇ ದೇವ್ರಂತ. ನಮಗೇನಂತ? ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ದೇವರು. ಅದೇ ಅವರು ಊಟಕ್ಕೆ ಕರೆದ್ರೆ ಅವ್ರ ದೇವರು. ಅದೇ ಯಾರನ್ನ ಏನೋ ಅನ್ಕೊಂತಾರ ಅಂದ್ರೆ ಹೌದಪ್ಪ ಯಾರ ದೇವ್ರು ಅವ್ರಿಗೆ, ಯಾರ ದೇವ್ರು ಅವ್ರಿಗೆ ಹೆಂಗಾಗ್ತಾನೆ, ಯಾರಪ್ಪ ಅವ್ರಿಗೆ ಅನ್ನೋ ಓಕೆ. ಹೌದಿಲ್ಲ?
ಯಾರ ಕಷ್ಟ ಅವ್ರಿಗೆ, ಯಾರು ಕೂದಲಾಗೋ ಅವ್ರಿಗೆ. ದೇವರು ಒಬ್ಬತ್ತೇ ಅದಿಲ್ಲ. ಕೋರಿಂಥ ಪತ್ರಿಕೆ 2ನೇ ಪತ್ರಿಕೆ 9ನೇ ಅಧ್ಯಾಯದಾಗ ದೇವರುಗಳು ಎನಿಸಿಕೊಳ್ಳುವವರು ಅನೇಕರಿದ್ದಾರೆ, ಆದರೆ ತಂದೆ ಎಂಬಾತ ನಮಗೆ ಒಬ್ಬತ್ತೆ. ಅದೇ ಈಗ ಮಕ್ಕಳು ಬಹಳ ಜನ ಇರ್ತಾರೆ ನಿನಗೆ, ಅವ್ರಿಗೆ ಒಬ್ಬತ್ತೆ ತಂದೆ, ಎಲ್ಲರಿಗೂ ಒಬ್ಬತ್ತು ತಂದೆ ಆದ್ರೆ ದೇವ್ರು ಕೊಡ್ತಾರೆ ಅಷ್ಟೇನಿಲ್ಲ. ಅಂದ್ರೆ ತಂದೆ ಎಂಬಾತ ಒಬ್ಬತ್ತೆ. ಹೌದಿಲ್ಲ, ಅನೇಕ ದೇವರುಗಳು ಎನಿಸಿಕೊಳ್ಳೋರಿದ್ದಾರೆ, ಆದರೆ ನಮಗೆ ತಂದೆ ಎಂಬಾತ ಆತ ಯಾರು? ಭೂಮಿ ಆಕಾಶ ತಯಾರು ಮಾಡಿದಾತ ಆತ. ಅಗೋಚರನಂತ. ಅಗೋಚರ ಅಂದ್ರೆ ಕಾಣಂಗಿಲ್ಲ ಯಾರಿಗೆ, ಯಾಕಂದ್ರೆ ಕಾಣ್ರೆ ಸತ್ತೋಗ್ತೀವಿ ಅಂತ. ಬೆಳಕಾಗಿ ಫೋಕಸ್, ಬೆಂಕಿ, ಬಿರುಗಾಳಿ. ಬಿರುಗಾಳಿ ದೂರ್ಲಿಂದ ನೋಡಿದ್ರೆ ಬರ್ತವೆ ಅನ್ಕೊಂತೀವಿ, ದೂರ್ಲಿಂದ ನೋಡಿದ್ರೆ ಅದೇ. ಇನ್ನ ಬೆಂಕಿ ಎಲ್ಲೋ ಹಚ್ಚಿರ್ತದ, ನಮ್ಗೆ ಹಚ್ಕೊಂಡು ಓಡಿ ಹೋಗ್ತಿರ್ತೀವಿ, ಅಲ್ಲಿ ಎಲ್ಲೋ ಸಿಡ್ಲಿ ಎಲ್ಲೋ ಬಿದ್ದಿರ್ತದ. ಅಂದ್ರೆ ಇವೇ ಇಷ್ಟು ಭಯ ಪಡ್ತೀವಿ. 250 ದೇಶಗಳವ, ಬರೀ ನಮ್ಮ ಶಿರವಾರದಾಗ ಎಲ್ಲ ಮೂಲಿಗೆ ಬಿದ್ದಿರ್ತದ. ಮತ್ತೆ ಬರೀ ಇಂಡಿಯಾ ಸತ್ತು ನೋಡಿಲ್ಲ ನಾವು, ಎಲ್ಲ ಕಣ್ಮುಚ್ಚಿ ಹೋಗಿಸಿ ಇಂಡಿಯಾದಾಗ ಎಲ್ಲ ಬಿಟ್ರಿಗಿನ್ ಗ್ಯಾರಂಟಿ ಅದು ಯಾವ ಅನ್ಕೊಂತೀವಿ ಗೊತ್ತಿಲ್ಲ ನಮಗೆ. ಹೌದಿಲ್ಲ, ಇಲ್ಲ ನಮಗೇನು ಕೆಲಸ ಬರ್ತದ ಅಂತ ಅಷ್ಟೇನಿಲ್ಲ. ಅಲ್ಲಿ ಆ ಕೆಲಸ ಇದ್ರೆ ಮರುಭೂಮಿದಾಗ ಒಂಟೆ ಅಷ್ಟೇ ಹೋಗ್ತಾವ. ಅಲ್ಲಿ 3 ತಿಂಗಳ ಪ್ರಯಾಣ ಮಾಡ್ತಾವ ಒಂಟೆ. ಅದು ಯಾವ ಫೀಡಿಂಗ್ ಇರಂಗಿಲ್ಲ ಮರುಭೂಮಿದಾಗ. ಒಂಟೆ 3 ತಿಂಗಳು ಆಗಷ್ಟು ನೀರು ಕುಡ್ದೇವಂತ. ಆ ಒಂಟೆ ಸವಾರಿ ಇರ್ತಾರಲ್ಲ, ಅದು ಒಂಟೆ ಸ್ವಲ್ಪ ಸಾಕಾಗ್ತದಲ್ಲ, ಲೇಟ್ ಆಗ್ತದ ಪ್ರಯಾಣ, ಅವಾಗ ಒಂಟೆ ಸತ್ತೋತಾವಂತ. ಅದು ಲಿಮಿಟ್ ಇರ್ತಾವ. ಅವು ಇಲ್ದ್ರೆ ಇವ್ರಿಗೆ ನೀರಾಡಿಕೆ ಆಗ್ತಾವಂತ. ಜಾಸ್ತಿ ಆದ್ರೆ ಅವಾಗ ನೀರು ಇರಂಗಿಲ್ಲ, ಕಲಸಾತಂತ ಅವ್ರಿಗೆ. ಅವಾಗ ಮರುಭೂಮಿ ಪ್ರದೇಶ ನೀರು ಇರಂಗಿಲ್ಲ, ಟ್ಯೂಬ್ದಾಗ ತುಂಬಿಕೆ ತಿರುಗಾಡ್ತಾರ. ಬೇರೆ ಬೇರೆ ದೇಶ ನೀರಿನ ಪ್ರಾಬ್ಲಮ್ ಐತೆ, ಅಲ್ಲಿ ಜನಸಂಖ್ಯೆ ಕಡಿಮೆ ಇರ್ತವೆ. ಇವ್ರು ಏನು ಮಾಡ್ತಾರೆ, ಒಂಟೆ ಸವಾರಿ ಮಾಡೋರು ಬದುಕಬೇಕಂದ್ರೆ ಒಂಟೆಯನ್ನು ಸಾಯಿಸ್ತಾರ. ಒಂಟೆ ಹೊಟ್ಟೆದಾಗಿರೋ ನೀರು, ಸ್ಟಾಕ್ ನೀರು ಕುಡಿತಾರೆ. ಅಂದರೆ ಏನಂದರೆ ಭಾಳ ಜನ ಬಡತನ, ಸಾಲ ಇದ್ದಕ್ಕೇಸಿ ಏನು ಮಾಡ್ಯಾರ ಅಂದರೆ ತಮ್ಮ ಮಕ್ಕಳನ್ನೇ ಮಾರಿಕೇಸಿ ರೊಕ್ಕ ತಗೊಂಡು ಬದುಕೋರು ಇದ್ದಾರೆ. 3 ಜನ 5 ಜನ ಇದ್ದಾರೆ. ಮಾರಮ್ಮ ಎಲ್ಲರೂ ಸಾಯೋದ್ಕಿಂತ, ಪಾಯ್ಸನ್ ತಗೊಂಡು ಎಲ್ಲರೂ ಸಾಯೋದ್ಕಿಂತ, ಹವಾಮಾನ ಆಗಿ ಸುಮ್ಮನೆ ಸಾಯೋಕ್ಕಿಂತ ಒಬ್ರು ಬಲಿ ಆಗ್ತದೆ. ಹೆಂಗೆ ಯೇಸುಪ್ರಭು ಬಿಡಿ ಲೋಗಕ್ಕೋಸ್ಕರ ಬಲಿ ಅದ, ಒಬ್ಬರನ್ನ ಮಾರಿ ಅಥವಾ ಅಪ್ಪ ಕಿಡ್ನಿ ಮಾರಿ ಎಲ್ಲರನ್ನ ಸಾಯ್ಕೋದು. ಅದು ಅಥವಾ ಏನೋ ಒಂದು ಅದು ಹಗಲು ರಾತ್ರಿ ಕೆಲಸ ಮಾಡ್ತಾನ. ಹೌದಿಲ್ಲ, ಒಟ್ಟು ತ್ಯಾಗ ಆದರೆ ಇನ್ನೊಬ್ರು ಬರ್ತಾರೆ. ಹೌದಿಲ್ಲ, ನೋಡಿ ಯೇಸುಪ್ರಭು ತ್ಯಾಗ ಮಾಡಿದಕ್ಕೋಸ್ಕರ ಎಲ್ಲರೂ ಇಂಗ್ಲೀಷ್ ಕಲ್ತಾರೆ. ಯಾರು ನಾನು ಕಾನ್ವೆಂಟ್ಗೆ ಹಚ್ಕೊಂತಾನಂತಾರೆ, ಬೇರೆ ಏನು ಸ್ಕೂಲ್ ಇಲ್ಲ. ಮತ್ತೆ ಯೇಸುಪ್ರಭು ನಾವು ಇಂಗ್ಲೀಷ್ ದೇವ್ರನ್ನಾಗಿ ನಂಬಿರಂತ. ಇಂಗ್ಲೀಷ್ ದೇವರು ಮತ್ತೆ ಇಂಗ್ಲೀಷ್ ಸ್ಕೂಲ್ಗೆ ಹಚ್ತಾರೆ ನಿಮ್ಮ ಮಕ್ಕಳಿಗೆ, ಅವಾಗ ದೇವ್ರ ನೆನಪಾಗಿರಲಿ. ಹಂಗಾದ್ರೆ ಯೇಸುಪ್ರಭು ಬ್ರಿಟಿಷ್ ದೇವ್ರಂತ, ಬ್ರಿಟಿಷ್ ದೇವ್ರ. ಹಂಗಾದ್ರೆ ನೀವು ಪ್ರಿಂಟಿಂಗ್ ಪ್ರೆಸ್ ಬಂದದಲ್ಲ, ಅದರಿಂದ ಯಾವ್ಯಾವ ಪ್ರಿಂಟ್ ಆಗ್ಯಾವ ಅವೆಲ್ಲ ನೀವು ಓದಬಾರ್ದು. ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡಿದಿದ್ದು ಯೇಸುಪ್ರಭು ನಮ್ಮಿದತ್ತ, ಜಾನ್ ಗುಟನ್ಬರ್ಗ್. ಲೈಟ್ ಹಚ್ಚಬಾರ್ದು ನೀನು ಸಾಯಂಕಾಲ ಆದರೆ, ಕತ್ತಲ ಮನೆಗೆ ಬಾತ್ರೂಮ್ ಅನ್ಕೊಂಡು ಕಿಚನ್ ಅನ್ಕೊಂಡು ಬಾತ್ರೂಮ್ದಾಗ ಹೋಗ್ಬೇಕು. ಅದನ್ನ ಕಂಡು ಹಿಡಿದ ಥಾಮಸ್ ಆಲ್ವಾ ಎಡಿಸನ್. ಯಾರು ಸಣ್ಣಾಗ್ಲಿಂದ ಪ್ರಾರ್ಥನೆ ಮಾಡಿದತ ಅಂತ. ಅತ್ತಗ ಸಣ್ಣ ಸ್ಕೂಲಿಗೆ ಕಳಿಸಿದ್ರೆ ಥಾಮಸ್ ಆಲ್ವಾ ಎಡಿಸನ್ ಸ್ಕೂಲಿಗೆ ಕಳಿಸಿದಾಗ ಟೀಚರು ಒಂದು ಪತ್ರ ಬರೆದು ಕೊಟ್ಟಿಲ್ಲ ಅಂತ, ಹೋಗಪ್ಪ ನಿಮ್ಮ ಅಮ್ಮ ಕೊಡೋಣ. ತಗೊಂಡು ಅಮ್ಮ ಕೊಟ್ಟನಂತ. ಯಥಾರ್ಥ ಚಿರಂಜೀವಿ ಇಲ್ಲ. ಚಿರಂಜೀವಿ ಅಂದರೆ ಹೆಸರಲ್ಲ, ಸಾವಿರಲಾರ್ದಕ್ಕೆ ಚಿರಂಜೀವಿ ಅಂತ. ಯೇಸುಪ್ರಭುಗೆ ಚಿರಂಜೀವಿ ಅಂತೀವಿ ನಾವು, ಹೆಸರೇ ಇಟ್ಬಿಟ್ಟಿವಿ. ಆತನ ಬಗ್ಗೆ ಹೇಳೋದು ಅದು. ಹಂಗ ಅದು ಅವ್ರ ಅಮ್ಮಗೆ ಕೊಡ್ತಾನೆ ನಂಗೆ ಥಾಮಸ್ ಆಲ್ವಾ ಎಡಿಸನ್. ಅಮ್ಮ ಟೀಚರ್ ಕೊಟ್ಟವ, ಅದು ಹಿಂಗೆ ಕೊಡ್ತಾವ ಅಮ್ಮಗೆ. ಅದು ನೋಡಿ ಸುಮ್ಕಿರ್ತಾವ. ಏನು ಬಾರ್ದ ಟೀಚರ್ ಅಂದರೆ, ಇಲ್ಲಪ್ಪ ನೀನು ಚೆನ್ನಾಗಿ ಓದ್ತಿದ್ದಂತ, ಅದಕ್ಕೆ ಅವಸರ ಇಲ್ಲ ಇತ್ತಗ, ಚಗಿ ಬುದ್ಧಿವಂತ ಐತಿ, ಸ್ಕೂಲ್ ಅವಸರ ಇಲ್ಲ, ಮನೆಗೆ ಹೇಳ್ಬೋದು ಅಂತ. ಮತ್ತಿಗೆ ಏನು ಹತ್ತಂಗಿಲ್ಲ ಅಂತ ಸ್ಕೂಲ್ದಾಗ. ಸಾಕಾಯ್ದ ಟೀಚರ್ಗೆ, ಆಕೆ ಹತ್ತಿನ ಕಾಲದಾಗ ಪತ್ರ ಬರೆದು ನೀನೇ ಓದಿಸಿಯಮ್ಮ, ನನ್ನ ಕೈಲಿ ಆಗಲ್ಲ ಅಂತ ಬರ್ದ. ಅವ್ರ ಅಮ್ಮೆ ಅಂದ, ಇಲ್ಲಪ್ಪ ಚಲೋ ಓದ್ತಿದ್ದಂತ, ಮಾಮೂಲಿ ಇಲ್ಲ ಅಂತ ಮಾಡಿಸಿ ನೀನೇ ಅಕ್ಕಿ ಅಂತ ನನಗೆ ಕೊಟ್ಟ. ಅಂದಂಗ ಚಲೋ ಹೇಳ, ನೆಗೆಟಿವ್ ಮಾತಾಡಿಲ್ಲ. ಅಂದರೆ ನಮ್ಮ ಮಕ್ಕಳಲ್ಲಿ, ನಮ್ಮ ಅಣ್ಣ ತಮ್ಮಂದ್ರಲ್ಲಿ, ಅಪ್ಪ ಅಮ್ಮನಲ್ಲಿ, ಹೆಂಡತಿ ಮಕ್ಕಳಲ್ಲಿ ನೆಗೆಟಿವ್ ಪಾಸಿಟಿವ್ ಅಂದ್ರೆ ಇರಂಗಿಲ್ಲ. ಕೆಲವೊಂದು ಮೈನಸ್ ಇರ್ತಾವೆ, ಪ್ರಾಬ್ಲಮ್ ಇರ್ತಾವೆ, ಬಲಹೀನತೆ ಇರ್ತಾವೆ. ನಾವು ಅದನ್ನೇ ಎತ್ತಿ ತೋರಿಸ್ಬಾರ್ದು.
ದೊಡ್ಡವ್ರು ಅನ್ಸ್ಕೊಂಬವ್ರು ದೊಡ್ಡತನ ತೋರಿಸ್ತಾರೆ. ಹೃದಯ ವಿಶಾಲ ಮಾಡಿರ್ಬೇಕು ಸರ್. ಯೇಸು ಪ್ರಭು ನೋಡು ಶಿಲ್ಬೆ ಮ್ಯಾಗ ಇಳಿದು ಬಾ ನಂಬುತ್ತೀನಿ ಅಂದ್ರೆ ನಂಬುತ್ತಾರ ಅಂದ್ರೆ ಇಳಿದು ಬರ್ಬೋದಾಗಿತ್ತಲ್ಲ. ನೀವು ಸರ್ಪ ಸಂತ ಅಂದವರು ನೀವು ಇವಾಗ ಒಂದು ಮಾತಾಡ್ತೀರಿ ಅವಾಗ ಒಂದು ಮಾತಾಡ್ತೀರಿ. ನಾಲಿಗೆ ಕಟ್ ಮಾಡಿ ತೋರ್ಸೋದು ಒಂದೇ ಉಳ್ದಾರ ನೀವು ಆವಿನ ಕಡೆಯವ್ರಂತ. ಅಂತ ಬರಲಿಲ್ಲ. ಮತ್ತೆ ಸೈತಾನ್ ಶೋಧಿಸಿದ ಯೇಸುಪ್ರಭುನ. ಯೇಸುಪ್ರಭು ಯಾಕೆ ಬಂದಿದ್ದ? ನಾನು ಲೋಕರಕ್ಷಕ ದೇವ್ರ ಕುಮಾರ ನಿಮ್ಮ ರಕ್ಷಕ್ಕೆ ಬಂದಿದ್ದೀನಿ ಅಂತ. ಹೌದು, ಪಾಪದ ಶಾಪ ನನ್ನ ಹೊತ್ಕೊಂಡು ಅವ್ರ ಶಿಲ್ಬೆ ಹೊಡೆದು ಸಮಾಧಿ ಮಾಡಿ ಪಾಪ ಇಲ್ಲಾರ್ದಾಗ ಎದ್ದು ಪಾಪನ ಗೆದ್ದ ಶಕ್ತಿ ನಿಮ್ಗೆ ಕೊಡಕ್ಕೆ ಬಂದ. ಮರಣನ ಗೆದ್ದ ಶಕ್ತಿಗೆ ದೊಡ್ಡವಲ್ಲ. ಪಾಪಲಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ದೆವ್ವ, ಇಲ್ಲಿ ಫೇಲು ಅವು ಇವು ಪಾಪಲಿಂದ ಆತವಲ್ಲ. ಆಮ್ಯಾಗ ಸೋತ ಕೆಳಗಿನವ್ರು ಮಾತಾಡಿದ್ದು ಅವ್ರಿಗೆ ಆನ್ಸರ್ ಕೊಡಲಿಲ್ಲ ಜೀಸಸ್. ಪಕ್ಕದ ಕಳ್ಳ ಮಾತಾಡಿದ. ಪಕ್ಕದ ಕಳ್ಳ ಏನಂದ? ಸ್ವಾಮಿ ಯೇಸು, ಅನೇಕರು ನೀನು ಗುಣ ಮಾಡಿದ್ದಿ, ಸತ್ತವ್ರನ್ನ ಧರಿಸಿದ್ದಿ, ದೇವರು ಬಿಡಿಸಿದ್ದಿ, ನೀನು ರಕ್ಷಿಸಿದ್ದಿ, ನಮ್ಮನ್ನು ಕೂಡ ರಕ್ಷಿಸು. ನಾವು ನೀನು ಲೋಕೋದ್ಧಾರಕಂತ ದೇವಕುಮಾರ್ ಅಂತ ನಂಬುತ್ತೀವಿ. ಮಾತಾಡಲಿಲ್ಲ ಯೇಸು ಪ್ರಭು. ಈಗ ಮೊದಲೇ ಶಿಲ್ಬೆ ಕೆಳಗಿದ್ದಾಗೆ ಅಂದ್ರೆ ಇಲ್ಲಿ ಏನಂದ್ರೆ ಬದುಕಿದ್ದಾಗೆ ನಾವು ಗಂಡ ಬದುಕಿದ್ದಾಗೆ ಹೆಂಡತಿ ಬುದ್ಧಿವಂತ ಆಗುತ್ತೆ. ಹೆಂಡತಿ ಬದುಕಿದ್ದಾಗೆ ಗಂಡ ಮಕ್ಕಳು ಮನೆ ಬಿಟ್ಟು ಹೋದ್ರೊಳಗೆ ತಂದೆ ತಾಯಿಗಳು ಅವ್ರನ್ನ ತಿದ್ದರು. ಅಪ್ಪ ಅಮ್ಮ ಸಾಯೋದ್ರೊಳಗೆ ಅವ್ರನ್ನ ಮೆಚ್ಚಿಗೆನ ಮಕ್ಕಳು ಗಳಿಸ್ಬೇಕು. ಯಾಕಂದ್ರೆ ಅಪ್ಪನ ಶಾಪ ಬುನಾದಿ ಇದು ಛತ್ತಿ ತೆಗೆದಾಕ್ಬಿಡ್ತಾವಂತ ಮನೆ. ನಮ್ಮದು ಜೀವಿತ ಮನೆ ಇದ್ದಂಗೆ ಇದೊಂದು, ಹೌದಿಲ್ಲ? ಅಪ್ಪನ ಶಾಪ ಛತ್ತಿ ಇರ್ತದಲ್ಲ, ಛತ್ತಿ ತೆಗೆದಂಕು ಏನಾಗ್ತದ? ಮಳೆ ಸೊಳ್ಳೆ ಬರ್ತಾವ ಫಸ್ಟ್. ಇಲ್ಲ ಈ ಕಡೆ ಸೊಳ್ಳೆ ಕಾಲ ಅನ್ನಕತ್ತಿರಲ್ಲ, ಅದಕ್ಕೆ ಅಂದ್ರೆ ಇವಾಗ ಮಳೆಗಾಲ ಅಲ್ಲ. ನೀವು ಯಾವ ಕಾಲ ಅನ್ಸತಿ ಗೊತ್ತಿಲ್ಲ ನೀವು. ರೈಟ್ ಸದ್ಯಕ್ಕೆ ಅಂದ್ರೆ ಅಪ್ಪನ ಆಶೀರ್ವಾದ, ಅಪ್ಪನ ಶಾಪ ಹಾಕಿದ್ರೆ ಛತ್ತು ಹೋದಂಗಂತ. ಅಂದ್ರೆ ಏನ್ ದುಡಿದ್ರು ವೆಸ್ಟ್ 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 ಇದ್ದಂಗೆ ಇದಾಗಲ್ಲ, ಪೀಳಿ ಏಳಿಗೆ ಆಗಲ್ಲ ಒಟ್ಟ. ಇಲ್ಲ ಏನೋ ಕೊರತೆ ಕಾಣ್ತದೆ, ಕಂಫರ್ಟೇಬಲ್ ಕಾಣಂಗಿಲ್ಲ ನಾವು. ಏನೋ ಬಲಹೀನ ಅನ್ಸಕತ್ತದ, ಏನೋ ಅಶಾಂತಿ ಅನ್ಸಕತ್ತದ, ಏನೋ ಅನಾರೋಗ್ಯ ಅನ್ಸಕತ್ತದ ಅಂತ ದೇವ್ರ ಜೊತೆಗೆ ಸರಿಗೆ ಕೂಡ ಕಾಣಲ್ಲ. ಛತ್ತಿ ತೆಗೆದಂಗಂತ ಅಂದ್ರೆ ಹಳ ಒಡಂಬಡಿಕೆದಾಗೈತೆ. ಹೊಸ ಒಡಂಬಡಿಕೆ ಯೇಸು ಪ್ರಭುನ ಹೆಚ್ಚಿಗೆ ಪ್ರೀತಿಸಿದ್ರೆ ಅವು ಏನು ಮಾಡಂಗಿಲ್ಲ. ಏನು ಹಳ ಒಡಂಬಡಿಕೆದಾಗಿತ್ತು, ಹೊಸ ಒಡಂಬಡಿಕೆದಾಗ ಮಾಡಬೇಕು. ಯೇಸು ಪ್ರಭುಗೂ ನಂಬಬೇಡ ಅಂತ ಅಡ್ಡ ಬಂದ್ರೆ ಅಷ್ಟೇ ಏನು ಎದುರು ಮಾತಾಡ್ಬೋದು. ಇಲ್ಲಪ್ಪ ನಂಬು ಅಂತ ಹೇಳಿದ್ರೆ ಅವ್ರ ಮಾತು ಕೇಳು. ಅಪ್ಪನ ಶಾಪ ಛತ್ತಿ ತೆಗೆದಾಕಿದಂಗಂತ ಅಮ್ಮಂದು ಶಾಪ ಬುನಾದಿ ತೆಗೆದಾಗ್ತದಂತ. ಬುನಾದಿ ತೆಗೆದಾಕಿದ್ರೆ ಏನಾಗ್ತದೆ ಗೊತ್ತಲ್ಲ? ನಮ್ಮನ್ನು ತಗೊಂಡೋಗ್ತಾಳ ಅಂತಕಿ ಹೋಗೋದೋತಾಳ, ನಮ್ಮನ್ಸ ತಗೊಂಡೋಗ್ತಾಳ. ಅದಕ್ಕೆ ತಾಯಿ ಪ್ರೀತಿ ದೊಡ್ಡದಂತ ಈ ಲೋಕದಾಗ. ಎತ್ತ ತಾಯಿ ಮರೆತರು ನಾನು ಅಂದ್ರೆ ತಾಯಿ ಅಕ್ಷಿ ಮರೆಯಂಗಿಲ್ಲ. ಆಕೆ ಮಲಗಿದಾಗ ಅಷ್ಟೇ ಮರಿತಾಳ. ಮತ್ತೆ ಇಲ್ದ್ರೆ ಮಕ್ಕಳು ದಿನ ಅವಾರಾಗಿ ತಿರ್ಗಾಡಕತ್ತಾರ, ಕೇಸ್ ತರಕತ್ತಾರ, ಜಗಳ ತರಕತ್ತಾರ ಅಂದ್ರೆ ಅವ್ರು ಶಾಪ್ ಆಗ್ತಾಳ. ಹೌದು, ಚಾನ್ಸ್ ಐತಿ ಮನುಷ್ಯರಲ್ಲ ಇವರು. ಅಂದ್ರೆ ನಾರ್ಮಲ್ ಆಗಿ ದೇವ್ರ ವಾಕ್ಯ ಅಂತದ, ಎತ್ತ ತಾಯಿ ತನ್ನ ಹಾಲು ಕುಡಿಸು ಕೂಸನ್ನು ಮರೆತಾಳೆ. ಪ್ರಶ್ನೆ, ಮರಿತಾಳ? ಹಾಲು ಕೂಡ ಕೂಸನ್ನು ಮರಿತಾಳ ಅಮ್ಮ? ಮರೆಯಂಗಿಲ್ಲ. ಒಂದು ವೇಳೆ ಮರೆತರೆ, ಒಂದು ವೇಳೆ ಫಾರ್ ಎಕ್ಸಾಂಪಲ್ ಅಂತ, ಒಂದು ವೇಳೆ ನಾಳೆ ಅನಿಲ್ ರಜೆ ಮಾಡಿದ್ನ ಅನ್ಕೋ, ಒಂದು ವೇಳೆ ರಜೆ ಮಾಡಂಗ ನನಗೆ ರಜೆ ಮಾಡಿದ್ರೆ ಎಲ್ಲರಿಗೂ ಸಜ್ಜೆ ಅಂತ ಅನ್ಕೊಂಡ ಅಂತ ಹತ್ತಿಗಷ್ಟೇ ಆತ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಜೀಸಸ್, ಕ್ಷಮಿಸ್ಬೇಕಪ್ಪ. ಹೌದಿಲ್ಲ? ಹಂಗ ಮತ್ತೆ ಅನಿಲ್ಗ ಭಯನಿಲ್ಲ. ದೇವದೂತನ ಥರ ಮೋಹನ್ ಇರೋದನ, ದೇವದೂತನ ಫೇಲ್ ಆದ ಅನಿಲ್ ಫೇಲ್ ಮೋಹನ್ ಫೇಲ್ ಹಂಗ. ಯಾಕಂದ್ರೆ ಅಪ್ಪನ ಆಶೀರ್ವಾದ, ಅಮ್ಮನ ಆಶೀರ್ವಾದ ಆಯ್ತು. ಸಿರುವಾರನ ಯೇಸು ಕ್ರಿಸ್ತನಿಗೆ ಗೆದ್ದುಕೊಂಬ ಅಂತ ಕಳ್ಸಾರ. ನಾನು ಸದ್ಯಕ್ಕೆ ಬಿಲ್ಡಿಂಗ್ ಎಲ್ಲ ಕಲ್ತೀನಿ. ಅದಿಲ್ಲ ಹಿಂಗ ಅವ್ರಮ್ಮ ಹೇಳಿದ್ಲು ಯಾರಿಗೆ, ಥಾಮಸ್ ಆಲ್ವಾ ಎಡಿಸನ್, ಇಲ್ಲಪ್ಪ ನೀನು ಚೆನ್ನಾಗಿ ಓದ್ತಿದ್ದಂತ, ಅವಸರಿಲ್ಲ ಅಂತ ನೀನು ಸ್ಕೂಲು ಮನೆಗೆ ಹೇಳ್ಕಿದೆ ಅನ್ನಕತ್ತಾವ ಟೀಚರ್. ಹೌದಾ ಅಷ್ಟು ಹುಷಾರಿ ನಾನು? ಹೌದಾ ಸತ್ಯವಾದ ಅನಿಲ್ ಕುಮಾರ್. ಅಂದರೆ ಹಿಂಗೆ ಹೇಳ್ಬೇಕು ನಾವು. ಮೈನಸ್ ಇರ್ತಾವೆ ಎಲ್ಲರಲ್ಲಿ. ನಾವು ದೇವ್ರ ಪ್ರೀತಿ ತಾಯಿ ಇದ್ದಂಗೆ, ಹೌದಿಲ್ಲ? ಇವಾಗ ನೋಡು, ನಾವು ಜಾಸ್ತಿ ನಮ್ಮ ಹೇಳಿಕೆ ಬೇಕಾದ್ರೆ ಅಮ್ಮಗೆ ಹೇಳಿಕೆ ಅಪ್ಪಿಗೆ ಹೇಳಿಕೆ ಜಾಸ್ತಿ ಕ್ಲೋಸ್ ಇರೋದು ಯಾರಿಗೆ?
ಎಲ್ಲರ ಅಮ್ಮಗೆ. ಇವಾಗ ಅಮ್ಮ ಸದ್ಯ ಮರಿಬೋದಂತ ನಿಮ್ಮ ಬಗ್ಗೆ ದೇವ್ರು ಮರೆಯಂಗಿಲ್ಲ ಅಂತ ಅಂದ್ರೆ ಇವಾಗ ಯಾರಿಗೆ ಹೇಳ್ಕೊಂತೀರಿ? ಇವಾಗ ಬಂದ್ರೆ ದಾರಿ ಹೌದಿಲ್ಲ. ಅಂದರೆ ಭೌತಿಕವಾಗಿ ಈ ಲೋಕ ಪ್ರಕಾರ ಅಮ್ಮ, ಹೊರಗಿನ ಮನುಷ್ಯಗೆ ಅಮ್ಮ, ಒಳಗಿನ ಮನುಷ್ಯಗೆ ದೇವರು. ಹೌದಿಲ್ಲ. ಎಲ್ಲಕ್ಕಿಂತ ದೊಡ್ಡತ, ಎಲ್ಲ ತಾಯಿಯಂದಿರನ್ನ ತಯಾರು ಮಾಡಿದಂತ ದೇವರು. ಅದಕ್ಕೆ ದೇವ್ರೆ ಅಂತನ ನಾನು ನಿಮ್ಮನ್ನು ಹುಟ್ಟಿದಾಗಲಿಂದ ಮುಪ್ಪಿನವರೆಗೂ ಒತ್ತು ಸಲಹಿದ ಅಂತ ಹೇಳ್ತಾನೆ. ಮುಪ್ಪಿನವರೆಗೆ ಸಲಹಿದಾನಂತ. ಯಾವ ದೇವ್ರನ್ನ? ಅದ್ಭುತ ಮಾಡೋ ದೇವ್ರನ್ನ, ದೆವ್ವಗಳ ಓಡಿಸೋ ದೇವರು, ಪಾಪಗಳು ಹಾರಿವತ್ತವಂತ ಸರ್. ಯೇಸು ಪ್ರಭು ನಂಬಿದರೆ ನಮ್ಮ ಪಾಪ ಶಾಪಗಳಿರ್ತಾವಂತ ಗಾಳಿ ಥರ. ಪುನರುತ್ಥಾನ ಶಕ್ತಿ ಆತನ ಪ್ರಭಾವ ಕುಂದಿ ಹೋಗಂಗಿಲ್ಲ ಅಂತ. ಅವತ್ತು ಎಷ್ಟು ಆತನ ಬಟ್ಟೆ ಮುಟ್ಟಿದ್ರೆ ಎಷ್ಟು ಗುಣ ಆದ್ರು ಜನ. ನೀವು ಕೇಳ್ತಿದ್ರು ಸ್ವಾಮಿ ಗುಣ ಮುಟ್ಟಿಗೆ ಅಂತ ಅಂತಾರೆ, ಮುಟ್ಟಿಗೆ ಅಂತಿದ್ದ. ಅದು ಎಷ್ಟು ಜನಕ್ಕೆ ಪ್ರಾರ್ಥನೆ ಮಾಡ್ಬೋದು. ಲಾಸ್ಟಿಗೆ ಮುಟ್ಟಿಗೆ ಅಂತೀನಿ ಅಂದ್ರೆ ಅದು ಅವರಿಗೆ ಸಾಕಾಯ್ತು. ಯೇಸು ಪ್ರಭು ಮೇಲೆ ಕನಿಕರ ಬಂತು. ಸ್ವಾಮಿ ಕೈಯನ್ನು ಬಿದ್ದೋದ ನಿಮಗೂ, ನೀವು ಸ್ವಲ್ಪ ಬಟ್ಟೆ ಐತೆ, ನಾವು ಮುಟ್ಟಿಗೆ ಗುಣ ಆಯ್ತೀವಿ, ಹೂವನ ಅಷ್ಟೇ ಅಂದ್ರು. ಹೂವನೇ ಮಾಡಿಬಿಡ್ರು ಅಂದ್ರು. ಹೌದಿಲ್ಲ. ಯೇಸು ಪ್ರಭು ಬಟ್ಟೆ ಎಲ್ಲ ದೇವ್ರು ಅಲ್ಲ. ದೇವ್ರದು ಗಾಳಿ ಸೋಕಿದ್ರೇನೆ ಅದಿಲ್ಲ. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. ఎసయ్యా నిన్న మాತು ಸಾಕಯ್ಯಾ, ನಿನ್ನ ನೋಟ ಸಾಕಯ್ಯಾ, ನಿನ್ನ ನೆರಳು ಸಾಕಯ್ಯಾ. ಹೌದೇ ಅಂದ್ರೆ ಅಷ್ಟು ನೆರಳು ಬಂದು ಸಾಕು. ಯೇಸು ಪ್ರಭು ಸತ್ಯ ಎದ್ದ ಮ್ಯಾಗ ಪ್ರಸಿದ್ಧ ನಿನಗೆ ಸ್ವಾಮಿ ನೀನು ಯಾರಂತ ನನಗೆ ಗೊತ್ತಿಲ್ಲ ಅನ್ನಂಗಿಲ್ಲ, ನನ್ನ ಪ್ರಾಣ ಉಳಿಸುತ್ತೆ, ನಿನ್ನ ಬಗ್ಗೆ ಕರೆಕ್ಟ್ ಇರ್ತೀನಿ ಅಂತಂದ. ಆದರೆ ಯೇಸು ಪ್ರಭು ಯಾರಂತ ಗೊತ್ತಿಲ್ಲ ಅಂದ. ಅದು ಹಿಡ್ಕೊಂಡು ಹೋದಾಗ ಆಮ್ಯಾಗ ಆಳ್ತಾನ, ಪಶ್ಚಾತ್ತಾಪ ಪಡ್ತಾನ. ಆಮೇಲೆ ಯೇಸು ಪ್ರಭು ಸಮಾಜದಿಂದ ಎದ್ದ ಮ್ಯಾಗ ಮೀನು ಹಿಡಿಯಕ್ಕೆ ಹೋಗಿರ್ತಾರೆ, ಮತ್ತೆ ಹಳೆ ಜಾಬ್ಗೆ ಹೋಗಿರ್ತಾರೆ. ಯಾಕಂದ್ರೆ ಈತ ಸತ್ತೋದ ಯೇಸು ಪ್ರಭು ಎದ್ದೋಳ್ತನಂತ 3 ಸಾರಿ ಹೇಳಿರ್ತಾನ. ಆದ್ರೆ ಸತ್ಯ ಇವ್ರಿಗೆ ಏನು ಮೈಂಡ್ ಎಲ್ಲಿಗೆ? ಮೀನು ಹಿಡಿಯಕ್ಕೆ. ನಮ್ಮ ಗುರು ಇದ್ದ, ಡೈಲಿ ದೆವ್ವ ಬಿಡಿಸಿದ್ವಿ, ರೋಗ ಗುಣ ಮಾಡ್ತಿದ್ವಿ, ಸತ್ತ ಬದಿಸಿದ್ವಿ. ಒಂದು ದೊಡ್ಡ ಅದ್ಭುತ ಥರ ಒಂಥರ ಲೈಫು ಒಂದು ಪಿಕ್ನಿಕ್ ಥರ ಇತ್ತು. ಸ್ವರ್ಗ ಇಲ್ಲಿ ಆಗ ಅನ್ಕೊಂಡಿದ್ವಿ. ಏನಪ್ಪ ಸ್ವರ್ಗನೇ ಹೋಯ್ತಲ್ಲ ಹಂಗೆ ಅನ್ಕೊಂಡ. ಇವಾಗ ಏನು ಮೇಡಮ್ ನಮಗೆ ಬರೋದು ಯೇಸು ಪ್ರಭುನಿಂದ ಇರೋದೊಂದು ಮೀನು ಹಿಡಿಯೋದು. ಇವಾಗ ಏನು ಇವತ್ತಿಲ್ಲ. ಆತನ ಕರ್ಕೊಂಡು ಬರೋಕ್ಕಂತೂ ನಾವು ಆತನ ಜಾಗ ಹೋಗಿ ಬರಂಗಿಲ್ಲ. ಆತ ಓದ್ನ ಅನ್ಕೊಂಡ್ಬಿಟ್ಟಾರ. 3 ಸಲ ಹೇಳೋಣ ನೋಡ್ರಿ, ನರಪುತ್ರನ ಮಹಾಯಾಜಕರು, ಸಭಾ ಪ್ರಮುಖರು, ಶಾಸ್ತ್ರೀಯ ಪರಿಸಯರು ಎಲ್ಲ ಕೆಟ್ಟವರು, ವಿರೋಧಿಗಳು. ನಮ್ಮ ನರಪುತ್ರ ಅಂದ್ರೆ ಆತನೇ. ಅಂದ್ರೆ ನರಪುತ್ರ ಅಂದ್ರೆ ನರ ಅಂದ್ರೆ ಮನುಷ್ಯರು. ಮನುಷ್ಯರದಾಗ ದೇವರಿಗೆ ಒಬ್ಬ ಮಗ. ದೇವರಿಗೆ ಮಗ ಮನುಷ್ಯರದಾಗ ಯಾರು? ಯೇಸು ಪ್ರಭು ಒಬ್ಬತ್ತೆ. ಆತ ಯಾಕೆ ಬಂದ? ಆತ ನಂಬಿದ್ರೆ ಏನಾಗ್ತದ? ಮನುಷ್ಯರು ದೇವ್ರ ಮಕ್ಕಳು ಆತ. ಹೌದಿಲ್ಲ. ಈಗ ಯಾರನ್ನ ನಮ್ಗೆ ದೇವ್ರಿಗೆ ಪರಿಚಯ ಮಾಡೋದು ಬೇಕಲ್ಲ. ಅದಕ್ಕೆ ನಮಗೆ ದೇವರು ಯಾರ್ಯಾರು ಆತನೆಲ್ಲ ಅಂಗೀಕರಿಸಿದ್ರು, ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟು. ನಾವು ಯೇಸು ಪ್ರಭು ಮಾತ್ರ ದೇವ್ರ ಮಕ್ಕಳಾಗ ಅಧಿಕಾರ ಕೊಡ್ತಾನ. ಇಲ್ಲದ್ರೆ ನಾವು ಯಾರು ಮಕ್ಕಳಾಗ್ತೀವಿ? ನಾವು ಮಕ್ಕಳಾಗ್ತೀವಿ ಫಸ್ಟ್. ಆಮೇಲೆ ನೀನು ಡೈರೆಕ್ಟ್ ಆಗಿದೆ. ಸಾರಿ ಸರ್, ನೀನು ಡೈರೆಕ್ಟ್ ಅಲ್ಲ. ಇವತ್ತಿಂದ ಅಜಿತ್ ನಾವು ಸತಿ ಚೆಕ್ ಮಾಡಿದ್ರು. ಏನು ಅದೇ ಅದಕ್ಕೆ ನಾವು ಫಸ್ಟಿಗೆ ನಾವು ಅಪ್ಪ ಮಕ್ಕಳಾದ್ರೂ ಕೂಡ ಯೇಸು ಪ್ರಭು ನಂಬಿದ ಮ್ಯಾಗ ದೇವ್ರ ಮಕ್ಕಳಾಗ್ಬಿಡ್ತೀವಿ. ಇವಾಗ ನಮ್ಮ ಮನೆ ಏನಂತಾರ, ನೀವು ದೇವ್ರ ಮಗಪ್ಪ, ನೀವು ದೇವ್ರ ಮಗ ಅಂತಾರೆ. ಎಷ್ಟು ಸರಿ ಹೇಳ್ತೀವಿ? 1 ಸರಿ ಹೇಳ್ಬೇಕು ದೇವ್ರ ಮಗ. ನಿಮ್ಮಾಗಿ ಇದ್ದಂಗೆ ಮಾಡ್ತಿರಲ್ಲ. ಹೌದಿಲ್ಲ? ಹೌದಿಲ್ಲ. ದೇವ್ರ ಮ್ಯಾಗ ಅಂದ್ರೆ 1 ಸರಿ ಹೇಳ್ತಾರೆ. ಶಿಕ್ಷಕಿಗೆ ದೇವ್ರ ಮಗೆ. ಹಂಗೆ ಪೌಲ ಶೀಲಾ ಅಂತ ಸುವಾರ್ತೆ ಹೇಳಕ್ಕೆ ಹೋಗ್ಕಲ್ಕ ಒಬ್ಬಾಕಿ ಗಾರ್ಡಗಾರ್ತಿ ಅಂತ. ಆಕಿನೊಳಗ ಒಂದು ದುಷ್ಟಶಕ್ತಿ ಇರ್ತದೆ. ಆಕಿ ಕಣಿ ಶಕುನ ಹೇಳಿ ಮಂತ್ರ ಮಾಡಿ ಏನನ್ನ ಬ್ಯಾಗ್ ಕಳೆದೋದ್ರೆ, ಚಪ್ಪಲಿ ಕಳೆದೋದ್ರೆ, ಕತ್ತೆ ಕಳೆದೋದ್ರೆ ಏನ ಮಾಡ್ತಾರಲ್ಲ, ನಾಟ ಮಂತ್ರ ಮಾಡಿ ಇಲ್ಲೇ ಐತಿ ನಿಮ್ಮ ವಸ್ತು, ಅಲ್ಲೇ ಐತಿ ವಸ್ತು, ಏನೋ ಒಂದು ಮ್ಯಾಜಿಕ್. ದುಷ್ಟಶಕ್ತಿದು ನೆಗೆಟಿವ್ ಪವರ್, ಸ್ವಲ್ಪ ಶಕ್ತಿ ಏನು ಅದು ಏನಂತಿತ್ತಂತ ದಿನ ಇವ್ರು ಮುಂಜಾನೆ ದೇವ್ರ ಬಗ್ಗೆ ಊರಾಗ ಹೇಳಕ್ಕೆ ಹೋದ್ರೆ
ಇವರು ಮಹೋನ್ನತ ದೇವರ